ಏನು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅಂದರೆ, ಯಾರಾದರೂ MLAಗಳು ರಾಜೀನಾಮೆಯನ್ನು ಕೊಟ್ಟರೆ ಕ್ಷಣ ಮಾತ್ರದಲ್ಲಿ 2 ರಿಂದ 5 ನಿಮಿಷದಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ತಮ್ಮ ಹಳೇ ವಿದ್ಯಾರ್ಥಿ ಜೀವನದಲ್ಲಿ ಏನೋ ಅವ್ರದ್ದು ದರ್ಪ ಇತ್ತು, ದೌಲತ್ತಿತ್ತಲ್ಲ, ಆ ಧಾಟಿನಲ್ಲಿ ಒಂದು ಡೈಲಾಗ್ನ ಹೊಡೆದ್ರು. ಬಂಡಾಯದ ಬಾವುಟನ ಆರಿಸೋಕೆ ಹೊರಟಾಗ ಡಿ ಕೆ ಶಿವಕುಮಾರು ತಣ್ಣಗಾಗಿ ಇವಾಗ ತಮ್ಮ ಫಾಲೋವರ್ಗಳನ್ನ ಸಂಧಾನಕ್ಕೆ ಕಳಿಸ್ತಿದ್ದಾರೆ. ಸಂಧಾನಕ್ಕೆ BJPಯಿಂದ ಹೋಗಿ ಯಾರು ಸೌದಿ ಸಾಹೇಬ್ರೇ ಹೋಗಿ ಮನವೊಲಿಸಿದ್ರು ಕೂಡ ಯಶವಂತಗೌಡ ಪಾಟೀಲ್ರನ್ನ ಮನವೊಲಿಸೋಕ್ಕಾಗ್ತಿಲ್ಲ. ಖುದ್ದು ಮುಖ್ಯಮಂತ್ರಿಗಳೇ ದೂರವಾಣಿ ಕರೆ ಮಾಡಿ ಮಾತಾಡಿದ್ದೀವಿ ಅಂತ ಸುದ್ದಿ ಹರಿದಾಡ್ತಿದೆ. ತೀರ್ಮಾನ ಮುಖ್ಯಮಂತ್ರಿಗಳ ಪರಮೋಚ್ಚ ಅಧಿಕಾರ ಆಗಿರಬೇಕು. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಹೈಕಮಾಂಡಿಂದ ಅವ್ರು ಲೆಟ್ರೇಡಲ್ಲಿ ಬರೆದು ಕಳಿಸ್ತಿದ್ದಾರೆ. ಇಂಥವರು ಮಂತ್ರಿ ಆಗಬೇಕು, ಇಂಥವರು ಸ್ಪೀಕರ್ ಆಗಬೇಕು ಅಂತ ಹೇಳಿ ಲೆಟ್ರೇಡಲ್ಲಿ ಬರೆದು ಕಳಿಸ್ತಿದ್ದಾರೆ. ಅಂದರೆ ಯೋಚನೆ ಮಾಡಿ, ಈ ದ್ರೋಹಿಗಳು ನಾವು ಪ್ರಜಾಪ್ರಭುತ್ವದ ರಕ್ಷಕರು, ಸಂವಿಧಾನದ ರಕ್ಷಕರು ಅಂತಾರಲ್ಲ, ನಿಜವಾಗ್ಲೂ ಇದು ಸಂವಿಧಾನದ ರಕ್ಷಣೆಯನ್ನು ಪಕ್ಷ ಆಡಳಿತ ಮಾಡೋದಾದರೆ ಮುಖ್ಯಮಂತ್ರಿಗಳು ಆಗಬೇಕು. ಸುರ್ಜೇವಾಲಾನೇ ತಂದು ಕೂರಿಸಿ, ವೇಣುಗೋಪಾಲನೇ ತಂದು ಕೂರಿಸ್ರಿ. ಇಲ್ಲ ಇದಾರಲ್ಲ ಅಲ್ಲಿ ಹೈಕಮಾಂಡಲ್ಲಿ ಗಾಂಧಿ ಕುಟುಂಬದವರು 1, 2, 3 ಅಂತ ಅವರನ್ನೇ ಕರ್ಕೊಂಬಂದಿಲ್ಲ, 1, 2, 3 ಕೂರಿಸ್ರಿ. ಮುಖ್ಯಮಂತ್ರಿಗಳು, ಆಮೇಲೆ ಗೃಹ ಸಚಿವರು, ಹಣಕಾಸು ಮಂತ್ರಿಗಳನ್ನ ಅವ್ರನ್ನೇ ಮಾಡಿ. ಸುಮ್ಮಗಳು ನೀವು ಯಾಕೆ ಆಗ್ತೀರಿ? ಬೆಳೆ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ದನ ಕರುಗಳಿಗೆ ಮೇವಿಲ್ಲ ಕಣ್ರಿ. ಆ ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಮುಂದಿನ ದಿನಗಳಲ್ಲಿ. ಇದ್ರ ಬಗ್ಗೆ ಯೋಚನೆ ಮಾಡಿರಿ. ಅಂದರೆ 3 ದಿವಸಕ್ಕೆ ಒಂದೊಂದು ಸರಿ ಫ್ಲೈಟ್ ತಗೊಂಡು ಓಡಾಯ್ತಾ ಇದ್ದೀರಾ ಡೆಲ್ಲಿಗೆ. ದಿನಗಳಗಟ್ಟಲೆ, ವಾರಗಳಗಟ್ಟಲೆ ಹೋಗಿ ಡೆಲ್ಲಿನಲ್ಲಿ ಕೂರ್ತಿದ್ದೀರಾ ನೀವು. ಇದಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ದು. ಮಹಿಳೆಯರ ಪರ, ಮಹಿಳೆಯರ ಸುಬಲೀಕರಣಕ್ಕಾಗಿ 2,000 ರೂಪಾಯಿ ಬಸ್ ಪಾಸ್ ಫ್ರೀ, ಗೃಹ ಜ್ಯೋತಿ ಫ್ರೀ, 5 ಮಹಿಳೆಯರಿಗೆ ಭಾಗ್ಯಗಳನ್ನ ಕೊಟ್ಟರೆ. ಆದರೆ ಸಚಿವ ಸಂಪುಟದಲ್ಲಿ ಇಲ್ಲರಿ ಮಹಿಳೆಯರು. ಮುಖ್ಯಮಂತ್ರಿಗಳೇ, ಎಲ್ಲಿ ಮಹಿಳೆಯರು? 33% ರಿಸರ್ವೇಷನ್ ಇದೆ ಮಹಿಳೆಯರಿಗೆ. ಎಷ್ಟು ಜನ ಕೊಟ್ರಿ ನೀವು? 0, 1 ಇಲ್ಲ. ಈ ರಾಜ್ಯದಲ್ಲಿ ಯಾವುದಾದ್ರೂ ಹಿಂದುಳಿದಿರೋ 1-2 ಜಿಲ್ಲೆಗಳಿದೆ ಅಂದರೆ, ಅತೀ ಹಿಂದುಳಿದಿರೋ ಜಿಲ್ಲೆಗಳು ಯಾವುದಾದ್ರೂ 2 ಇದೆ ಅಂದರೆ ಯಾವುದು? ರಾಯಚೂರು, ಯಾದಗಿರಿ. ಒಬ್ಬ ಮಂತ್ರಿನೂ ಇಲ್ಲ. ಮುಖ್ಯಮಂತ್ರಿಗಳೇ, ಒಬ್ರಿಗೂ ಕೊಟ್ಟಿಲ್ವಲ್ರಿ? ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮಾಡಬೇಕು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಾಡೋದೇ ನಮ್ಮ ಉದ್ದೇಶ. ನಾವು ಇರೋದೇ ಅದಕ್ಕೋಸ್ಕರ. ಕಲಬುರ್ಗಿಗೆ 3 ಕೊಟ್ರಿ. ಯಾಕೆ? ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಅಂತನಾ, ಅಥವಾ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡನ? ಪಕ್ಕದಲ್ಲಿ ಯಾದಗಿರಿಗಿಲ್ಲ, ರಾಯಚೂರಿಗಿಲ್ಲ. ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ 5-6 ಕೊಟ್ರಿ. ಬೆಂಗಳೂರಿಗೆ ಅಂಟ್ಕೊಂಡಿರೋದು ಸ್ವಾಮಿ. ಕೋಲಾರ, ಚಿಕ್ಕಬಳ್ಳಾಪುರ 1 ಮಂತ್ರಿ ಇಲ್ಲ. ನಮ್ಮ ಸಾಹೇಬರು ಅಂತ ಹೇಳಿ ನಿಮ್ಮನ್ನು ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡೋ ಪ್ರದೀಪ್ ಈಶ್ವರ್ಗೆ ಏನೂ ಕೊಟ್ಟಿಲ್ಲ, ಚೊಂಬಿಟ್ಬಿಟ್ರೆ. ಶಿವಕುಮಾರ್ ಸಾಹೇಬ್ರೆ, ಅದು ಚೊಂಬಲ್ಲ, ಅಂಡನೇ ಇಟ್ಬಿಟ್ರೆ ಪಾಪ. ಆ ಮನುಷ್ಯ ಏನು ನರೇಂದ್ರ ಮೋದಿನೇ ಟೀಕೆ ಮಾಡ್ತಿದ್ರು. ನರೇಂದ್ರ ಮೋದಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಏನಕ್ಕೆ ಮಾತಾಡ್ತಿದ್ರು? ಮುಂದಿನ ನಿಮ್ಮ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆಲ್ಲ ಒಂದು ಮಂತ್ರಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ಚೊಂಬಿಟ್ಬಿಟ್ರೆ. ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಟ್ರಬಲ್ ಶೂಟರ್ಗೆ ಟ್ರಬಲ್ ಬಂದ್ಬಿಡ್ತಾ? ಹೌದು. ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಏನು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅಂದರೆ, ಯಾರಾದರೂ MLAಗಳು ರಾಜೀನಾಮೆಯನ್ನು ಕೊಟ್ಟರೆ ಕ್ಷಣ ಮಾತ್ರದಲ್ಲಿ 2 ರಿಂದ 5 ನಿಮಿಷದಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ತಮ್ಮ ಹಳೇ ವಿದ್ಯಾರ್ಥಿ ಜೀವನದಲ್ಲಿ ಏನೋ ಅವ್ರದ್ದು ದರ್ಪ ಇತ್ತು, ದೌಲತ್ತಿತ್ತಲ್ಲ, ಆ ಧಾಟಿನಲ್ಲಿ ಒಂದು ಡೈಲಾಗ್ನ ಹೊಡೆದ್ರು. ಅದಾದಮೇಲೆ ಏನಾಯಿತು ಅಂದರೆ, ನಿಮಗೆಲ್ಲ ಗೊತ್ತು, ಹಿಂಡಿ ಶಾಸಕ ಯಶವಂತಗೌಡ ಪಾಟೀಲ್ರು ರಾಜೀನಾಮೆನ ಕೊಟ್ಟರು, ನೀವು ಅಂಗೀಕಾರ ಮಾಡಿ ಅಂತ ಸವಾಲು ಹಾಕಿದ್ರು. ಅದೇ ರೀತಿ ಸಾಕಷ್ಟು ಜನ ಹಿರಿಯರು ಏನಿದ್ದಾರೆ ಕಾಂಗ್ರೆಸ್ಸಲ್ಲಿ ಶಾಸಕರುಗಳು, ಅವರೆಲ್ಲನೂ ಕೂಡ ಬಂಡಾಯದ ಬಾವುಟನ ಆರಿಸೋಕೆ ಹೊರಟಾಗ ಡಿ ಕೆ ಶಿವಕುಮಾರು ತಣ್ಣಗಾಗಿ ಇವಾಗ ತಮ್ಮ ಫಾಲೋವರ್ಗಳನ್ನ ಸಂಧಾನಕ್ಕೆ ಕಳಿಸ್ತಿದ್ದಾರೆ. ಸಂಧಾನಕ್ಕೆ ಡಿ ಕೆ ಶಿವಕುಮಾರ್ಗೆ ಅರ್ಥ ಆಯಿತು ಏನಂದರೆ, ನನ್ನ ದರ್ಪ ದೌಲತ್ತುಗಳು ನಡೆಯೋದಿಲ್ಲ ಅಂತ ಹೇಳಿ ಅರ್ಥ ಆದಮೇಲೆ ಈಗ ಎಲ್ಲರ ಹತ್ರನೂ ಕೂಡ ಸಂಧಾನಕ್ಕೆ ಕಳಿಸ್ತಿದ್ದಾರೆ. ಹಿಂಡಿ ಶಾಸಕ ಯಶವಂತಗೌಡ ಪಾಟೀಲ್ರು ಇದ್ದಾರಲ್ಲ, ಅವರು ಯಾವ ಸಂಧಾನಕ್ಕೂ ಮಣಿತಿಲ್ಲ. ಹೌದು, ಖುದ್ದು ಈಗೇನು ಹೊಸದಾಗಿ ಸಚಿವರಾಗಿದ್ದಾರಲ್ಲ ನಮ್ಮ BJPಯಿಂದ ಹೋಗಿ, ಯಾರು ಸೌದಿ ಸಾಹೇಬ್ರೇ ಹೋಗಿ ಮನವೊಲಿಸಿದ್ರೂ ಕೂಡ ಯಶವಂತಗೌಡ ಪಾಟೀಲ್ರನ್ನ ಮನವೊಲಿಸೋಕ್ಕಾಗ್ತಿಲ್ಲ. ಖುದ್ದು ಮುಖ್ಯಮಂತ್ರಿಗಳೇ ದೂರವಾಣಿ ಕರೆ ಮಾಡಿ ಮಾತಾಡಿದ್ದೀವಿ ಅಂತ ಸುದ್ದಿ ಹರಿದಾಡ್ತಿದೆ. ಆದರೆ ನೋಡಿ, ಇಲ್ಲಿ ಏನಾಗಿದೆ, ಇವಾಗ ಪ್ರಾದೇಶಿಕವಾಗಿ ತಗೊಂಡ್ರೂ ಕೂಡ ಸಮತೋಲನವಾಗಿಲ್ಲ.
ಈಗ ಆರೋಪ ಕೇಳಿಬರ್ತಿರೋದು ಏನಂದರೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಯಾರು ಬೇಕು ಅವರು ಪಟಾಲಮ್ಮು ಅವರು ಫಾಲೋವರ್ಸ್ಗಳಿಗೆ ಮಂತ್ರಿ ಮಾಡಿ ಅವರು ಇಡೀ ಸರ್ಕಾರನ ತಮ್ಮ ಕೈನಲ್ಲಿ ತಗೊಂಡಿದ್ದಾರೆ ಅನ್ನೋದು ತುಂಬ ಶಾಸಕರಲ್ಲಿರೋ ಒಂದು ಅಸಮಾಧಾನ, ಅದರಲ್ಲೂ ಕೂಡ ಹಿರಿಯ ಶಾಸಕರಲ್ಲಿರೋ ಒಂದು ಅಸಮಾಧಾನ. ವೀಕ್ಷಕರೇ ನೋಡಿ, ಇಲ್ಲಿ ಈ ಅಯೋಗ್ಯರು ಕಾಂಗ್ರೆಸ್ನವ್ರು ಎಂಥವ್ರು ಅಂದರೆ ಕಾಂಗ್ರೆಸ್ನ ಲೆಟ್ರೆಡ್ನಲ್ಲಿ, ಅದರಲ್ಲೂ ಕೂಡ ಸುರ್ಜೇವಾಲಾ ಅವರ ಲೆಟ್ರೆಡ್ನಲ್ಲಿ ಯಾರು ಮಂತ್ರಿಗಳಾಗಬೇಕು, ಯಾರು ಸಭಾಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು ಅಂತ ಹೇಳಿ ತಮ್ಮ ಪಕ್ಷದ ಲೆಟ್ರೆಡ್ನಲ್ಲಿ ಒಂದು ಕಡೆ ಆದರೆ, ಇನ್ನೊಂದು ತಮ್ಮ ಸ್ವಂತ ಲೆಟ್ರೆಡ್ನಲ್ಲಿ ಈ ಶಾಸಕರ ಹೆಸರುಗಳನ್ನ ಅನೌನ್ಸ್ ಮಾಡಿದ್ದಾರೆ ವೀಕ್ಷಕರೇ. ಹೌದು ನೋಡಿ, ಇದು ನಿಜವಾಗ್ಲೂ ಕೂಡ ಸಂವಿಧಾನ ವಿರೋಧಿ ಧೋರಣೆ. ನೋಡಿ, ಯಾವುದೇ ಒಂದು ಪಕ್ಷ ಚುನಾವಣೆ ಗೆದ್ದ ನಂತರ ಸರ್ಕಾರಕ್ಕೂ ಮತ್ತು ಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹೌದು, ಒಂದು ಪಕ್ಷ ಗೆದ್ದು ಸರ್ಕಾರ ಮಾಡಿದ್ಮೇಲೆ ಅದು ಜನರ ಸರ್ಕಾರ ಆಗಬೇಕು, ಪಕ್ಷದ ಸರ್ಕಾರ ಆಗಬಾರ್ದು. ಪಕ್ಷದಲ್ಲೆಲ್ಲ ತೀರ್ಮಾನ ಆಗೋದು ಯಾರು ಮಂತ್ರಿಗಳಾಗಬೇಕು ಅಂತ. ಪಕ್ಷದಲ್ಲಿ ಮಾತುಕತೆ ಇರುತ್ತೆ, ಅವ್ರು ಮಾಡ್ಕೊಳ್ತಾರೆ. ಆದರೆ ತೀರ್ಮಾನ ಮುಖ್ಯಮಂತ್ರಿಗಳ ಪರಮೋಚ್ಚ ಅಧಿಕಾರ ಆಗಿರಬೇಕು. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಹೈಕಮಾಂಡಿಂದ ಅವ್ರು ಲೆಟ್ರೆಡಲ್ಲಿ ಬರೆದು ಕಳಿಸ್ತಿದ್ದಾರೆ. ಇಂಥವರು ಮಂತ್ರಿ ಆಗಬೇಕು, ಇಂಥವರು ಸ್ಪೀಕರ್ ಆಗಬೇಕು ಅಂತ ಹೇಳಿ ಲೆಟ್ರೆಡಲ್ಲಿ ಬರೆದು ಕಳಿಸ್ತಿದ್ದಾರೆ. ಅಂದರೆ ಯೋಚನೆ ಮಾಡಿ, ಈ ದ್ರೋಹಿಗಳು ನಾವು ಪ್ರಜಾಪ್ರಭುತ್ವದ ರಕ್ಷಕರು, ಸಂವಿಧಾನದ ರಕ್ಷಕರು ಅಂತಾರಲ್ಲ, ನಿಜವಾಗ್ಲೂ ಇದು ಸಂವಿಧಾನದ ರಕ್ಷಣೆಯನ್ನು ಪಕ್ಷ ಆಡಳಿತ ಮಾಡೋದಾದರೆ ಮುಖ್ಯಮಂತ್ರಿಗಳು ಆಗಬೇಕು. ಸುರ್ಜೇವಾಲಾನೇ ತಂದು ಕೂರಿಸಿ, ವೇಣುಗೋಪಾಲನೇ ತಂದು ಕೂಡಿಸ್ರಿ. ಇಲ್ಲ ಇದಾರಲ್ಲ ಅಲ್ಲಿ ಹೈಕಮಾಂಡಲ್ಲಿ ಗಾಂಧಿ ಕುಟುಂಬದವರು 1, 2, 3 ಅಂತ, ಅವರನ್ನೇ ಕರ್ಕೊಂಬಂದಿಲ್ಲ 1, 2, 3 ಕೂರಿಸ್ರಿ. ಮುಖ್ಯಮಂತ್ರಿಗಳು, ಆಮೇಲೆ ಗೃಹ ಸಚಿವರು, ಹಣಕಾಸು ಮಂತ್ರಿಗಳನ್ನ ಅವ್ರನ್ನೇ ಮಾಡಿ. ಸುಮ್ಮಗಳು ನೀವು ಯಾಕೆ ಆಗ್ತೀರಿ ಅಲ್ವಾ? ನಿಜವಾಗ್ಲೂ ಕೂಡ ಇದೊಂದು ರೀತಿಯಲ್ಲಿ ಸೇಮ್ ಅಂತಲೇ ಹೇಳಬೇಕು. ಅದು ಒಂದು ಹಾಳಾಗಿ ಹೋಗಲಿ. ಅವ್ರ ಪಕ್ಷ, ಅವ್ರ ಸರ್ಕಾರ, ಅವ್ರು ಏನಾದರೂ ಮಾಡ್ಕೊಂಡು ಯಾರನ್ನಾದರೂ ಮಂತ್ರಿ ಮಾಡ್ಕೊಂಡು ಹಾಳಾಗಿ ಹೋಗಲಿ. ಆದರೆ ಮುಖ್ಯಮಂತ್ರಿಗಳೇ, ಇವತ್ತು ಕರ್ನಾಟಕದಲ್ಲಿ ಬರ ಕಣ್ರಿ, ಮಳೆ ಇಲ್ಲ. ಸುಮಾರು 150ರಿಂದ 160 ತಾಲೂಕುಗಳಲ್ಲಿ ಇದುವರೆಗೂ ಮಳೆನೇ ಬಿದ್ದಿಲ್ಲ. ಬರಗಾಲ ಬಂದಿದೆ, ರೈತರು ಸಾಯ್ತಿದ್ದಾರೆ. ಬೆಳೆ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ದನ ಕರುಗಳಿಗೆ ಮೇವಿಲ್ಲ ಕಣ್ರಿ. ಆ ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಮುಂದಿನ ದಿನಗಳಲ್ಲಿ. ಇದ್ರ ಬಗ್ಗೆ ಯೋಚನೆ ಮಾಡಿರಿ. ಅಂದರೆ 3 ದಿವಸಕ್ಕೆ ಒಂದೊಂದು ಸರಿ ಫ್ಲೈಟ್ ತಗೊಂಡು ಓಡೈತಾ ಇದ್ದೀರಾ ಡೆಲ್ಲಿಗೆ. ದಿನಗಳಿಗಟ್ಟಲೆ, ವಾರಗಳಿಗಟ್ಟಲೆ ಹೋಗಿ ಡೆಲ್ಲಿನಲ್ಲಿ ಕೂರ್ತಿದ್ದೀರಾ ನೀವು. ಇದಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ದು ಶಿವಕುಮಾರ್ ಸಾಹೇಬ್ರೆ, ಇದಕ್ಕೆ ಮುಖ್ಯಮಂತ್ರಿಗಳಾದರೆ. ಇದೊಂದು ಕಡೆ ಆದರೆ ನೀವು ನೋಡಿ, ಮಹಿಳೆಯರ ಪರ, ಮಹಿಳೆಯರ ಸುಬಲೀಕರಣಕ್ಕಾಗಿ 2,000 ರೂಪಾಯಿ, ಬಸ್ ಪಾಸ್ ಫ್ರೀ, ಗೃಹಜ್ಯೋತಿ ಫ್ರೀ, 5 ಮಹಿಳೆಯರಿಗೆ ಭಾಗ್ಯಗಳನ್ನ ಕೊಟ್ಟರೆ. ಆದರೆ ಸಚಿವ ಸಂಪುಟದಲ್ಲಿ ಎಲ್ರಿ ಮಹಿಳೆಯರು? ಮುಖ್ಯಮಂತ್ರಿಗಳೇ, ಎಲ್ಲಿ ಮಹಿಳೆಯರು? 33% ರಿಸರ್ವೇಷನ್ ಇದೆ ಮಹಿಳೆಯರಿಗೆ. ಎಷ್ಟು ಜನ ಕೊಟ್ರಿ ನೀವು? 0, 1 ಇಲ್ಲ. ಲೆಕ್ಕಾಚಾರವಾಗಿ ನೋಡಿದ್ರೆ 8ರಿಂದ 9 ಜನ ಮಹಿಳೆಯರು ಮಂತ್ರಿಗಳಾಗಬೇಕು. ಎಲ್ರಿ ಮುಖ್ಯಮಂತ್ರಿಗಳೇ? ಒಬ್ಬರು ಇಲ್ವಲ್ಲ, ಎಲ್ಲ ನೀವುಗಳೇ ಕೂತಿದ್ದೀರಿ. ತುಂಬ ಕಡೆ ಕೇಳ್ತಿರೋದೇನೆಲ್ಲ ಬಿಲಿಯನೀರಿಗಳೇ ಈಗ ಮಂತ್ರಿಗಳಾಗಿದ್ದಾರೆ ಅಂತ ಹೈಕಮಾಂಡ್ ತೃಪ್ತಿಪಡಿಸೋದಕ್ಕೆ. ಎಲ್ಲಿ ಪ್ರಾದೇಶಿಕ ಸಮಾನತೆ ಎಲ್ಲಿದೆ? ರಾಯಚೂರು ಇಲ್ಲ, ಯಾದಗಿರಿ ಇಲ್ಲ, ಕೋಲಾರ, ಚಿಕ್ಕಬಳ್ಳಾಪುರ, ಎಲ್ಲಿ ಮಂತ್ರಿಗಳೇ ಇಲ್ಲ. ತುಮಕೂರು 11 ವಿಧಾನಸಭಾ ಕ್ಷೇತ್ರಗಳಿದೆ. ಒಬ್ಬರು ಮಾಡಿದ್ದೀರಿ ಪರಮೇಶ್ವರ್ ಸಾಹೇಬ್ರನ್ನ. ಅವ್ರು ಮಾಡಿದ್ರು ಒಂದೇ, ಮಾಡಿಲ್ಲ ಅಂದರು ಒಂದೇ. ಏನೋ ಅವ್ರದ್ದೇನು ಲೆಕ್ಕಕ್ಕಿಲ್ಲ. DCM ಮಾಡಿ ಕೂರಿಸಿದ್ದೀರಿ ಅವರನ್ನು. ಆದರೆ ಎಲ್ಲಿ ಮತ್ತು ಇನ್ನೊಬ್ಬರು ಯಾರಾದರೂ ಮಂತ್ರಿ ಬೇಕಲ್ಲ, ಇಲ್ಲವೇ ಇಲ್ಲ. ಈ ರಾಜ್ಯದಲ್ಲಿ ಯಾವುದಾದ್ರೂ ಹಿಂದುಳಿದಿರೋ 1-2 ಜಿಲ್ಲೆಗಳಿದೆ ಅಂದರೆ, ಅತೀ ಹಿಂದುಳಿದಿರೋ ಜಿಲ್ಲೆಗಳು ಯಾವುದಾದ್ರೂ 2 ಇದೆ ಅಂದರೆ ಯಾವುದೋ? ರಾಯಚೂರು, ಯಾದಗಿರಿ. ಒಬ್ಬ ಮಂತ್ರಿನೂ ಇಲ್ಲ. ಮುಖ್ಯಮಂತ್ರಿಗಳೇ, ಒಬ್ರಿಗೂ ಕೊಟ್ಟಿಲ್ವಲ್ರಿ? ಎಲ್ರಿ ಶಿವಕುಮಾರ್ ಸಾಹೇಬ್ರೆ? ರಾಯಚೂರು ಎಲ್ರಿ? ಯಾದಗಿರಿಗೆ ಎಲ್ರಿ? ಕೋಲಾರ, ಚಿಕ್ಕಬಳ್ಳಾಪುರ ಎಲ್ರಿ? ಒಂದೊಂದು ಮಂತ್ರಿ ಸ್ಥಾನವೂ ಇಲ್ಲ. ಹೌದು, ಎಷ್ಟು ಹಿಂದೆ ಉಳಿದಿರೋ ಜಿಲ್ಲೆಗಳಿವು ಅಂದರೆ ನಿಜವಾಗ್ಲೂ ಕೂಡ ಇಲ್ಲಿ ಬರ ಬಂದರೂ ಇಲ್ಲೇ ಬರುತ್ತೆ. ಹೌದು, ಇಲ್ಲಿ ಅತಿ ಹೆಚ್ಚು ಬಡತನ ಇರೋ ಯಾವುದಾದ್ರೂ ಜಿಲ್ಲೆಗಳು ಅಂದರೆ ಈ 4 ಜಿಲ್ಲೆಗಳೇ. ಆದರೆ ಈ 4 ಜಿಲ್ಲೆಗಳಿಗೂ ಕೂಡ
ನಿಮ್ಮ ಸಚಿವ ಸಂಪುಟದಲ್ಲಿ ಒಂದು ಮಂತ್ರಿ ಸ್ಥಾನವೂ ಇಲ್ವಲ್ಲ? ಹೇಳ್ರಿ ಮುಖ್ಯಮಂತ್ರಿಗಳೇ. ಮಾಗಡಿ ಕೊಟ್ಟಿದ್ದೀರಿ, ಬೆಂಗಳೂರಿಗೆ ಸಾಕಷ್ಟು ಕೊಟ್ಟಿದ್ದೀರಿ, ಪಕ್ಕದಲ್ಲೇ ಬೆಂಗಳೂರು ಪಕ್ಕದಲ್ಲೇ ಮಾಗಡಿ ಇದೆ. ಯಾಕೆ ನಿಮ್ಮನ್ನು ಗಟ್ಟಿಯಾಗಿ ಫಾಲೋ ಮಾಡ್ತಾರೆ, ನಿಮ್ಮ ಪರವಾಗಿ ಮೀಡಿಯಾ ಮುಂದೆ ನಿಮ್ಮನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಬಾಲಕೃಷ್ಣ ಅನ್ನೋ ಕಾರಣಕ್ಕೆ ಚಲುವರಾಯ ಸ್ವಾಮಿ ಎಲ್ಲ ಇಲ್ಲಿಲ್ಲೇ ಕೊಟ್ಕೊಂಡ್ರೆ ಉತ್ತರ ಕರ್ನಾಟಕಕ್ಕೆ ಇಲ್ಲಿ ಅತಿ ಹಿಂದುಳಿದಿರೋ ಜಿಲ್ಲೆಗಳು ಉತ್ತರ ಕರ್ನಾಟಕ. ನೀವೆಲ್ಲ ದೊಡ್ಡ ದೊಡ್ಡದಾಗಿ ಭಾಷಣಗಳು ಮಾಡ್ತೀರಿ. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮಾಡಬೇಕು, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಾಡೋದೇ ನಮ್ಮ ಉದ್ದೇಶ, ನಾವು ಇರೋದೇ ಅದಕ್ಕೋಸ್ಕರ. ಕಲಬುರ್ಗಿಗೆ 3 ಕೊಟ್ರಿ ಯಾಕೆ? ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಅಂತನಾ ಅಥವಾ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡನ? ಯಾವ ಖುಷಿಗೆ ಸ್ವಾಮಿ 3 ಕೊಟ್ರಿ ನೀವು ಕಲಬುರ್ಗಿಗೆ? ಪಕ್ಕದಲ್ಲಿ ಯಾದಗಿರಿಗಿಲ್ಲ, ರಾಯಚೂರಿಗಿಲ್ಲ. ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ 5-6 ಕೊಟ್ರಿ. ಬೆಂಗಳೂರಿಗೆ ಅಂಟ್ಕೊಂಡಿರೋದು ಸ್ವಾಮಿ ಕೋಲಾರ ಚಿಕ್ಕಬಳ್ಳಾಪುರ, ಒಂದೂ ಮಂತ್ರಿ ಇಲ್ಲ. ಹೆಂಗಾಗತ್ತೆ ಅಭಿವೃದ್ಧಿ ಹೇಳಿ ಮನೆ ಮುಖ್ಯಮಂತ್ರಿಗಳೇ? ಹೆಂಗಾಗುತ್ತೆ ಸ್ವಾಮಿ ಅಭಿವೃದ್ಧಿ? ಮತ್ತು ನಿಮ್ಮನ್ನು ಓದ ಕಡೆ ಬಂದ ಕಡೆ ಎಲ್ಲ ಅಣ್ಣ ನಮ್ಮ ಸಾಹೇಬರು ಅಂತ ಹೇಳಿ ನಿಮ್ಮನ್ನು ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡೋ ಪ್ರದೀಪ್ ಈಶ್ವರ್ಗೆ ಏನೂ ಕೊಟ್ಟಿಲ್ಲ, ಚಂಬಿಟ್ಬಿಟ್ರೆ ಶಿವಕುಮಾರ್ ಸಾಹೇಬ್ರೆ. ಅದು ಚೊಂಬಲ್ಲ, ಅಂಡನೇ ಇಟ್ಬಿಟ್ರೆ ಪಾಪ. ಆ ಮನುಷ್ಯ ಏನು ನರೇಂದ್ರ ಮೋದಿನೇ ಟೀಕೆ ಮಾಡ್ತಿದ್ರು, ನರೇಂದ್ರ ಮೋದಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಏನಕ್ಕೆ ಮಾತಾಡ್ತಿದ್ರು? ಮುಂದಿನ ನಿಮ್ಮ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆಲ್ಲ ಒಂದು ಮಂತ್ರಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆದರೆ ಚಂಬಿಟ್ಬಿಟ್ರೆ. ವೀಕ್ಷಕರೇ ನೋಡಿ, ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರದಲ್ಲಿ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ತುಂಬ ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಹೌದು ವೀಕ್ಷಕರೇ, ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಇವ್ರು ಯಾವ ರೀತಿ ಸರ್ಕಾರ ಮಾಡ್ತಾರೋ ಗೊತ್ತಿಲ್ಲ. ನಾನು ಈಗಾಗಲೇ ಹೇಳ್ದಂಗೆ 150ರಿಂದ 160 ತಾಲೂಕುಗಳಲ್ಲಿ ಒಂದು ಹನಿ ಮಳೆನೂ ಬಿದ್ದಿಲ್ಲ. ಇದುವರೆಗೂ ರೈತರು ಒಂದು ಬೆಳೆನೂ ಇಡೋಕ್ಕೆ ಅವ್ರ ಕೈನಲ್ಲಿ ಸಾಧ್ಯ ಆಗ್ತಿಲ್ಲ. ಇದುವರೆಗೂ ಕೂಡ ಬರ ಪರಿಹಾರ ಬರ ಅಂತ ಘೋಷಣೆನೇ ಮಾಡಿಲ್ಲ ಮುಖ್ಯಮಂತ್ರಿಗಳು. ಬರ ಅಂತ ಘೋಷಣೆನೇ ಮಾಡಿಲ್ಲ. ಯಾಕೆಂದರೆ ಬರ ಅಂತ ಘೋಷಣೆ ಮಾಡಿದ್ರೆ ಪರಿಹಾರಗಳು ಕೊಡಬೇಕು, ಪರಿಹಾರಗಳು ಕೊಡೋಕ್ಕೆ ದುಡ್ಡಿಲ್ಲ. ಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ಈ ಕೂಡಲೇ ನೀವು ಅನೌನ್ಸ್ ಮಾಡಬೇಕು. ಎಲ್ಲೆಲ್ಲಿ ಮಳೆ ಬಂದಿಲ್ಲ ಆ ತಾಲೂಕುಗಳನ್ನ ನಿಮ್ಗೆ ಈಗಾಗಲೇ ಪಟ್ಟಿ ಮಾಡಿದ್ದೀರಿ. ನೀವು ಪಟ್ಟಿ ಮಾಡಿಬಿಟ್ಟು ನಿಮ್ಮ ಚೇಂಬರಲ್ಲಿ ಇಟ್ಕೊಂಡ್ರೆ ಆಗಲ್ಲ, ಅದು ನಿಮ್ಮ ಟೇಬಲ್ ಕೆಳಗಡೆ ಇಟ್ಕೊಂಡ್ರೆ ಆಗಲ್ಲ, ಅದು ನೀವು ಬರ ಘೋಷಣೆ ಮಾಡಬೇಕು. ಎಲ್ಲೆಲ್ಲಿ ತಾಲೂಕುಗಳಲ್ಲಿ ಬರ ಬಂದಿದೆ ಆ ರೈತರಿಗೆ ನೀವು ಈಗಾಗಲೇ ಯಡಿಯೂರಪ್ಪನವರು ನಿಮ್ಮನ್ನು ಒತ್ತಾಯ ಮಾಡಿದ್ದಾರೆ. 1 ಎಕರೆಗೆ 50,000 ರೂಪಾಯಿಗಳು ಬರ ಪರಿಹಾರನ ಕೊಡಬೇಕು ಅಂತ ಹೇಳಿ. ನೀವು ದಯವಿಟ್ಟು ಈ ಕೂಡಲೇ ಅದನ್ನು ಘೋಷಣೆ ಮಾಡಬೇಕು. ನೀವು ಈಗಾಗಲೇ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದೀರಿ. ಈಗಾಗಲೇ ಅಲ್ಲಿ ಮೇಲೆ ತೋರಿಸ್ತಿದ್ದೀರಿ ಕೇಂದ್ರ ಸರ್ಕಾರನ. ಕೇಂದ್ರ ಸರ್ಕಾರ ಅವ್ರಿಗೆ ಪತ್ರ ಬರೆದಿದ್ದೀವಿ, ಅಲ್ಲಿಂದ ಬಂದಮೇಲೆ ನಾವು ಇಲ್ಲಿ ಘೋಷಣೆ ಮಾಡ್ತೀವಿ ಅಂತ. ಅಲ್ಲಿಂದ ಬಂದಮೇಲೆ ನೀವು ಘೋಷಣೆ ಮಾಡೋದಾದರೆ ನೀವ್ಯಾಕೆ ಸರ್ಕಾರ ಮಾಡಬೇಕು ಹೇಳಿ? 4 ಲಕ್ಷ ಕೋಟಿ ಬಜೆಟ್ನ ನೀವ್ಯಾಕ್ರಿ ಮಾಡಬೇಕು ಮುಖ್ಯಮಂತ್ರಿಗಳೇ? ನೀವ್ಯಾಕೆ ಮಾಡಬೇಕು? ಎಲ್ಲ ಕೇಂದ್ರ ಸರ್ಕಾರನೇ ತೋರಿಸೋದಾದರೆ ನೀವೇನಕ್ಕೆ ಬಜೆಟ್ ಮಾಡಬೇಕು? ಎಷ್ಟು ರಾಜ್ಯದ ಬಜೆಟು? 4 ಲಕ್ಷಕ್ಕಿಂತ ಹೆಚ್ಚಿನ ಬಜೆಟನ್ನು ನೀವು ಮಂಡನೆ ಮಾಡಿದ್ದೀರಿ ರಾಜ್ಯದಲ್ಲಿ. ನೀವ್ಯಾಕೆ ಮತ್ತೆ ಬಜೆಟ್ ಮಂಡನೆ ಮಾಡಬೇಕು? ಮೊದಲು ರಾಜ್ಯ ಸರ್ಕಾರದಿಂದ ಏನೇನು ಪರಿಹಾರ ಹೋಗ್ಬೇಕು ರೈತರಿಗೆ ಫಸ್ಟ್ ಕೊಡಿ. ನೀವು ಮೊದಲು ಬರ ಘೋಷಣೆ ಮಾಡಿ, ಆಮೇಲೆ ನಿಮ್ಮ ಕಿತ್ತಾಟ ನೀವೇನಿದೆ ಮಾಡ್ಕೊಂಡು ಆಳ್ಬಿದ್ದು ಹೋರಿ. ನಿಮ್ಮದು ಯಾರಿಗೆ ಬೇಕು? ನಮಗೆ ಯಾವ ಮಂತ್ರಿ ಆದ್ರೂ ಏನು ವ್ಯತ್ಯಾಸ ಆಗಲ್ಲ ಮುಖ್ಯಮಂತ್ರಿಗಳೇ. ನಮಗಂತೂ ಏನು ವ್ಯತ್ಯಾಸ ಆಗಲ್ಲ. ನಮ್ಮದು ಕಳಕಳಿ ಏನಪ್ಪ ಅಂದರೆ ಆ ರೈತರುಗಳು ಸಂಕಷ್ಟದಲ್ಲಿದ್ದಾರೆ. ದನಕರುಗಳಿಗೆ ಮೇವಿಲ್ಲ, ಕುಡಿಯೋದಕ್ಕೆ ಮುಂದಿನ ದಿನಗಳಲ್ಲಿ ನೀರು ಸಿಕ್ಕೋದಿಲ್ಲ. ಆ ಕಾರಣಕ್ಕೆ ಅವಕ್ಕೆಲ್ಲನೂ ಏನು ವ್ಯವಸ್ಥೆ ಮಾಡ್ತೀರಿ ಅದನ್ನು ಹೇಳಿ. ನೀವು ಯಾರನ್ನಾದರೂ ಮಂತ್ರಿ ಮಾಡ್ಕೊಳ್ಳಿ, ನಿಮ್ಮ ಮನೆಯವರೇ ಎಲ್ಲರೂ ಹಾಕೊಳ್ಳಿ, ಯಾವನ್ ಬೇಡ ಅಂದ. ನಿಮ್ಗೆ ಇಷ್ಟ ಬಂದವ್ರನ್ನ ಮಾಡ್ಕೊಳ್ಳಿ, ಯಾವನ್ ಬೇಡ ಅಂದ. ನಿಮ್ಮ ಪಕ್ಷದಲ್ಲಿ ಅಸಮಾಧಾನ ಆದರೆ ಅವ್ರೇನೋ ರಾಜೀನಾಮೆಗಳು ಕೊಟ್ಟು ಹೋದರೆ ಹೋಗ್ತಾರೆ ಅವ್ರ ಪಾಡ್ಗವರು. ನೀವು ಹೇಳಿದಿರಲ್ಲ ಈಗ ಏನೋ ಮಿನಿಟಲ್ಲಿ ಅಂಗೀಕಾರ ಮಾಡ್ತೀವಿ ಅಂತ. ಆ ಧೈರ್ಯನೂ ಇಲ್ಲ ನಿಮಗೀಗ, ನಿಮಗೆ. ನೋಡಿ ಈಗ ಪರಿಸ್ಥಿತಿ ನೋಡ್ತಿದ್ರೆ ಹಂಗಿಲ್ಲ. ಸಾಕಷ್ಟು ಜನ ಬಂಡಾಯ ಹೇಳೋ ಪರಿಸ್ಥಿತಿಲಿ ಇದ್ದಾರೆ. ಅದೇನೋ ನಿಮ್ಮನೆ ಬರೋದು. ನೀವು ಬಂಡಾಯನ ಜಾಸ್ತಿ ಮಾಡ್ಕೊತಿರೋ, ಕಮ್ಮಿ ಮಾಡ್ಕೊತಿರೋ, ಶಮನ ಮಾಡ್ಕೊತಿರೋ ನಿಮಗೆ ಬಿಟ್ಟಿದ್ದು. ಆದರೆ ನಮ್ಮದು ಕಾಳಜಿ ಏನಪ್ಪ ಅಂದರೆ ರಾಜ್ಯ ಸಂಕಷ್ಟಕ್ಕೆ ಹೋಗ್ತಿದೆ, ರೈತರು ಸಂಕಷ್ಟಕ್ಕೆ ಹೋಗ್ತಿದ್ದಾರೆ. ಹೌದು, ಆ ರೈತ ಕುಟುಂಬಗಳು ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಪರದಾಡೋ ಅಂಥ ಪರಿಸ್ಥಿತಿ ಬರುತ್ತೆ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ. ಹೌದು, ನೀವು ಉತ್ತರ ಕರ್ನಾಟಕದಲ್ಲಿ ಮಂತ್ರಿಗಳೇ ಮಾಡಲಿಲ್ಲ ಅಂದರೆ ಆ ಜಿಲ್ಲೆಯ ಪರಿಸ್ಥಿತಿ ಏನು ಹೇಳ್ರಿ ಮುಖ್ಯಮಂತ್ರಿಗಳೇ?
ಆ ಜಿಲ್ಲೆ ಪರಿಸ್ಥಿತಿ ಏನು, ಅಲ್ಲಿನ ಬರ ನಿರ್ವಹಣೆನ ಹೆಂಗೆ ಮಾಡೋದು, ಆ ಜನ ಕೇಳ್ತಿದ್ದಾರೆ ಸ್ವಾಮಿ. ಉತ್ತರ ಕೊಡಿ ದಯವಿಟ್ಟು. ಹಾಂ, ಉತ್ತರ ಕೊಡಿ. ನೀವು ಬೆಳಗಾವಿಗೆ ಕೊಡ್ತೀರಿ 3-4 ಮಂತ್ರಿಗಳನ್ನ, ಹಾಂ, ಪಕ್ಕದಲ್ಲಿರೋ ಕಲಬುರ್ಗಿಗೆ ಕೊಡ್ತೀರಿ 3 ಜನ ಮಂತ್ರಿಗಳನ್ನ, ಆದರೆ ರಾಯಚೂರಿಗೆ ರಾಯಚೂರಿಗೆ ಯಾದಗಿರಿಗೆ ಕೊಡೋದಿಲ್ಲ. ಇನ್ನು ಉಡುಪಿನಲ್ಲಿ ಬಿಡಿ, ನಿಮ್ಮ ಯಾರು ಇಲ್ಲ, ನೀವು ಯಾರು ಗೆದ್ದಿಲ್ಲ ನೀವು, ಹಂಗಾಗಿ ಪರವಾಗಿಲ್ಲ. ಹಾಂ, ಆದರೆ ಕೋಲಾರಕ್ಕೆ ಇಲ್ಲರಿ ಸ್ವಾಮಿ, ಚಿಕ್ಕಬಳ್ಳಾಪುರಕ್ಕೆ ಎಲ್ಲಿ ಕೊಡ್ತಾನೆ ಇಲ್ವಲ್ಲ ನೀವು. ನಿಜವಾಗ್ಲೂ ಕೂಡ ಈ ಎಲ್ಲ ಪ್ರದೇಶಗಳು ನೀವೇನು ಇವತ್ತು ಮಂತ್ರಿಗಳನ್ನೇ ಮಾಡಿಲ್ವಲ್ಲ, ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬರ ಇದೆ ಇವತ್ತು. ಹೌದು, ಬರ ಇದೆ. ಹೆಂಗೆ ನಿವಾರಣೆ ಮಾಡ್ತೀರಿ ಅದನ್ನು, ಹೆಂಗೆ ನಿಭಾಯಿಸ್ತೀರಿ ಅದನ್ನು? ದಯವಿಟ್ಟು ನೀವು ಮಂತ್ರಿ ಮಾಡ್ತಿರೋ ಬಿಡ್ತಿರೋ ನೀವೇನಾದರೂ ಮಾಡ್ಕೊಳ್ಳಿ, ಆದರೆ ನೀವು ಈ ಕ್ಷಣದಲ್ಲಿ ಈ ಕೂಡಲೇ ನೀವು ಬರ ಘೋಷಣೆ ಮಾಡಬೇಕು. ಬರ ಪರಿಹಾರನ ರೈತರಿಗೆ ಘೋಷಣೆ ಮಾಡಬೇಕು. ಎಕರೆಗೆ ಎಷ್ಟು ಕೊಡ್ತಿದ್ದೀರಿ ನೀವು ದಯವಿಟ್ಟು ಘೋಷಣೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ತುಂಬ ತಡ ಮಾಡೋದ್ರಿಂದ ಆ ರೈತರ ಸಂಕಷ್ಟಕ್ಕೆ ತಗೊಳ್ಕೊಳ್ತಾರೆ. ಇದುವರೆಗೂ ಕೂಡ ಮಳೆ ಬಿದ್ದಿಲ್ಲ. ಆ ಕಾರಣಕ್ಕೆ ನೀವು ದಯವಿಟ್ಟು ತಡ ಮಾಡೋಂಗಿಲ್ಲ. ನೀವು ಆದಷ್ಟು ಬೇಗ, ನಿಮ್ಗೆ ಇನ್ನೂ ವರದಿ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಜಿಲ್ಲಾಧಿಕಾರಿಗಳಿಂದ ನೀವು ವರದಿಗಳನ್ನ ತರಿಸ್ಕೊಂಡು ಯಾವ್ಯಾವ ತಾಲೂಕಲ್ಲಿ ಬರ ಇದೆ ಮತ್ತು ಆ ಬರದ ಪರಿಣಾಮ ಅಲ್ಲಿ ಏನಾಗ್ತಿದೆ ಆ ಜನರಿಗೆ, ದಯವಿಟ್ಟು ನೀವು ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಸೂಕ್ತವಾಗಿ ಆ ರೈತರಿಗೆ ಬರ ಪರಿಹಾರಗಳನ್ನ ಕೊಡಬೇಕು ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.